ದೇಶದಲ್ಲಿ ಎಜುಕೇಷನ್ ಮಾಡ್ತಾ ಇರೋ ಮಕ್ಕಳಿಗಿಂತ ಎಜುಕೇಷನ್ ಇಲ್ಲದೆ ಇರೋ ಮಕ್ಕಳುಗಳ ಸಂಖ್ಯೆನೇ ತುಂಬ ಇದೆ. ಪ್ರತಿಯೊಬ್ಬ ಮಕ್ಕಳಿಗೂ ತಾನು ಓದಬೇಕು, ತುಂಬ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ. ಆದರೆ ಬಡ ಮಕ್ಕಳು ಎಷ್ಟೋ ಜನ ಎಜುಕೇಷನ್ ಇಲ್ಲದೆ ನಾನು ಓದಬೇಕು ಅನ್ನೋ ಆಸೆ ಇಟ್ಕೊಂಡೆ ತಮ್ಮ ಬಾಲ್ಯದ ದಿನಗಳನ್ನ ಸ್ಕೂಲ್ಗೆ ಹೋಗದೆ ಕಳೆದೇ ಬಿಟ್ಟಿದ್ದಾರೆ. ಅವ್ರ ಕನಸು ಕಾಣದ ಕನಸಾಗಿರುತ್ತೆ. ಹಾಗಾದರೆ ಅವ್ರ ಕನಸು ನನಸಾಗೋದು ಯಾವಾಗ, ಹೇಗೆ? ಈ ಕಿರುಚಿತ್ರ ನೋಡಿ. ಅಮ್ಮ, ಅಯ್ಯಯ್ಯೋ, ಹೇಳಪ್ಪ, ಏನಾಯ್ತು? ಡೈಲಿ ಬಂದು ಸ್ಕೂಲ್ ಮುಂದೆ ಯಾಕೋ ನಿಂತ್ಕೊತೀಯ ನೀನು? ನನಗೂ ಸ್ಕೂಲ್ಗೆ ಹೋಗ್ಬೇಕಂತ ಆಸೆ ಇದೆ. ನೀನು ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಆಸೆ ಸರಿ, ಆದರೆ ನಮ್ಮಂಥವರೆಲ್ಲ ಇಂಥ ಸ್ಕೂಲಲ್ಲಿ ಓದೋಕ್ಕಾಗಲ್ಲ. ಓದಬೇಕು ಅಂದ್ರು ಇಂಗ್ಲೀಷು ಹಿಂದಿ ಎಲ್ಲ ಗೊತ್ತಿರಬೇಕು. ನನಗೂ ಗೊತ್ತು ಸರ್. ಗೊತ್ತಾ? ಹೇಳು ನೋಡೋಣ. ಇಂಗ್ಲೀಷು, ಕನ್ನಡ, ಹಿಂದಿ ಅವೆಲ್ಲ ಹೇಳ್ತೀನಿ ನೋಡಲಿ ಸರ್. ಹಿಂದಿಯಲ್ಲಿ ಲೇಲೋ आए नए साल मिलकर सब नीचे गए, पिछले साल की गलती है अब हम उन्हें दोहरा है. ಸೂಪರ್ ಕಣೋ, ನೀನು ಚೆನ್ನಾಗಿ ತಿಳ್ಕೊಂಡಿದ್ಯಾ. ಒಂದು ಕೆಲಸ ಮಾಡು, ನಾಳೆ ಬೆಳಗ್ಗೆ ಇದೇ ಟೈಮ್ಗೆ ಇಲ್ಲಿ ಬಂದ್ಬಿಡು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಿನ್ನ ಅಡ್ಮಿಷನ್ ಮಾಡಿಸ್ತೀನಿ, ಸರಿನಾ? ಇನ್ನೂ ಇವ್ರು ಯಾಕೆ ಬರಲಿಲ್ಲ? ಇನ್ನು ಮುಂದೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಅಂದ್ಕೊಂಡಿದ್ದ ಹುಡುಗ ಇದ್ದಕ್ಕಿದ್ದಾಗೆ ಹೇಗೆ ಕ್ಲಾಸ್ ರೂಮಲ್ಲಿ ಇದ್ದಾನೆ ಅಂತ ಅಂದ್ಕೊತಿದ್ದೀರಾ? ಈತ ದಿನ ಸ್ಕೂಲ್ ಹತ್ರ ಬರ್ತಾ ಇದ್ದಿದ್ದು, ಸ್ಕೂಲ್ಗೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದಿದ್ದು, ಯಾರೋ ಒಬ್ಬ ಬಂದು ಸ್ಕೂಲಿಗೆ ಸೇರಿಸ್ತೀನಿ ಅಂತ ಹೇಳಿ ಆತನೂ ತೀರ್ಕೊಂಡಿದ್ದು. ಇದೆಲ್ಲ ಶೃಂಗ ಸಂಸ್ಥೆಗೆ ಗೊತ್ತಾಗಿದೆ. ಈಗ ಶೃಂಗ ಸಂಸ್ಥೆಯವರೇ ಈ ಹುಡುಗನಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ.